ಸಿಲಿಕಾನ್ ಸಿಟಿಯಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನು ಪಡೆಯೋದಕ್ಕೆ ಜನ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ರೇಷನ್ಗಾಗಿ ಜನರು ಬೆಳ್ಳಂಬೆಳಗ್ಗೆ ಮಾರುದ್ದ ಕ್ಯೂ ನಿಲ್ಲುವಂತಾಗಿದೆ. ಬೆಂಗಳೂರಿಗೆ ಅಕ್ಕಿ ಸರಬರಾಜು ಮಾಡುವ ಗೋದಾಮುಗಳು ಕೂಡ ಖಾಲಿಯಾಗಿದೆ. ಈಗ ಉದಾಹರಣೆಗೆ ಯಶವಂತಪುರದ ಗೋದಾಮಿನಲ್ಲಿ ನಮ್ಮ ಪ್ರತಿನಿಧಿ ಪವಿತ್ರ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಅನ್ನಭಾಗ್ಯ ದುಡ್ಡಿನ ಬದಲು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು. ಅದಾದ ಬಳಿಕ ಅಕ್ಕಿ ಸ್ಟಾಕ್ ಇಲ್ಲದೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಯಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇದೆ. ಸೊ ಗೋದಾಮು ಬೆಂಗಳೂರಿನಗೆ ಸಪ್ಲೈ ಆಗುವಂತಹ ಪ್ರಮುಖ ಗೋದಾಮು ಯಶವಂತಪುರದಲ್ಲಿದ್ದಾವೆ. ಆ ಗೋದಾಮ್ನಲ್ಲಿ ನಾವಿದ್ದೀವಿ. ಇಲ್ಲಿನ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಸದ್ಯದ ಮಟ್ಟಿಗೆ ಗೋದಾಮ್ ಏನಿದೆ, ಇಲ್ಲಿ 4 ರಿಂದ 5 ಗೋದಾಮ್ಗಳಿದ್ದಾವೆ ಒಟ್ಟು. ಆದರೆ ಈಗ ಇರುವಂತಹ ಗೋದಾಮ್ ಏನಿದೆ ಕಂಪ್ಲೀಟಾಗಿ ಖಾಲಿಯಾಗಿದೆ. ಅಂದರೆ ಗೋದಾಮಿನಲ್ಲೇ ಅಕ್ಕಿ ಸ್ಟಾಕ್ ಇಲ್ಲ. ಸೊ ಹಾಗಾಗಿ ಈಗ ಬೆಂಗಳೂರಿಗೆ ಸಪ್ಲೈ ಆಗಬೇಕಾದ್ರೆ ಇಲ್ಲಿ ಸ್ಟಾಕ್ ಇರಬೇಕು, ಇಲ್ಲಿಂದ ಸಪ್ಲೈ ಆಗುತ್ತೆ. ಆದರೆ ಈಗ ನೋಡ್ತಾ ಇದ್ದರೆ ನೀವು ಕಂಪ್ಲೀಟಾಗಿ ಖಾಲಿಯಾಗಿದೆ. ಇನ್ನು ಇರುವಂತಹ ಸ್ಟಾಕ್ ಏನಿದೆ ಅದು ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಹೋಗುತ್ತೆ, ವೃದ್ಧಾಶ್ರಮಗಳಿಗೆ ಇಲ್ಲಿಂದ ರವಾನೆ ಆಗುತ್ತೆ. ಸೊ ಅಲ್ಲಿರುವಂಥದ್ದು ಜನರಿಗೆ ಕೊಡೋದಕ್ಕೆ ಇರುವಂತಹ ಅಕ್ಕಿಯ ಸ್ಟಾಕ್ ಏನಿದೆ ಅದು ಕಂಪ್ಲೀಟಾಗಿ ಖಾಲಿಯಾಗಿದೆ. ಸೊ ಹೀಗಾಗಿ ಬಹುತೇಕ BPL ಕಾರ್ಡ್ ಹೋಲ್ಡರ್ಸಿಗೆ ಅಕ್ಕಿ ಸಿಗ್ತಾ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ಒಟ್ಟು 1.28 ಕೋಟಿ ಕಾರ್ಡ್ಗಳಿದ್ದಾವೆ, BPL ರೇಷನ್ ಕಾರ್ಡ್ಗಳು ಇರುವಂಥದ್ದು. ಸೊ ಅದರಲ್ಲಿ ಸುಮಾರು ಹತ್ರ 4.5 ಕೋಟಿಯಷ್ಟು ಒಂದು ಫಲಾನುಭವಿಗಳು ಕೂಡ ಇದ್ದಾರೆ. ಆದರೆ ಅಷ್ಟು ಜನರಿಗೆ ಬಹುತೇಕರಿಗೆ 2 ತಿಂಗಳ ಅಕ್ಕಿಯನ್ನು ಏಕಕಾಲಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಏಕಾಏಕಿ ಸ್ಟಾಕ್ಗಳು ಕೂಡ ಸಿಗಲಿಲ್ಲ. ಹೀಗಾಗಿ ಜನ ಕೂಡ ಪರದಾಟ ಪಡ್ತಾ ಇದ್ರು. ಸೊ ಸಾಕಷ್ಟು ಜನ ಬಂದು ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಮಾನ್ಯವಾಗಿ 4.34 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿದೆ. ಸೊ ಈ ಹಿಂದೆ ಎಲ್ಲ ಒಂದು ಅಕ್ಕಿಯನ್ನು ಕೊಡ್ತಾಯಿದ್ರು, ಜೊತೆಗೆ ದುಡ್ಡನ್ನು ಕೂಡ ಕೊಡ್ತಾಯಿದ್ರು. ಹಾಗಾಗಿ ಬ್ಯಾಲೆನ್ಸ್ ಆಗ್ತಾಯಿತ್ತು. ಆದರೆ ಅನ್ನಭಾಗ್ಯದ ಅಕ್ಕಿಯನ್ನು ನಾವು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತು. ಆದರೆ ಅದಕ್ಕೆ ಬೇಕಾಗಿರುವಂತಹ ಅಕ್ಕಿಯನ್ನು ಪೂರೈಸೋದ್ರಲ್ಲಿ, ಅದನ್ನು ದಾಸ್ತಾನು ಮಾಡೋದ್ರಲ್ಲಿ ಸರ್ಕಾರ ಎಡವಿರೋದ್ರಿಂದ ಗೋದಾಮು ಕೂಡ ಖಾಲಿಯಾಗಿದೆ. ಹಾಗಾಗಿ ಜನ ಕೂಡ ನ್ಯಾಯಬೆಲೆ ಅಂಗಡಿಗಳಿಗೆ ಬಂದು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ರನ್ಯಾ ರಾವ್ ರಾಮಚಂದ್ರ ರಾವ್ ಅವರ ಪ್ರೋಟೋಕಾಲ್ ದುರುಪಯೋಗ ಮಾಡಿಕೊಂಡಿದ್ದಾರಾ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿತ್ತು. ತನಿಖಾ ತಂಡ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಪಡೆದಿದೆ. ವಿಚಾರಣೆಯಲ್ಲಿ ರನ್ಯಾ ರಾವ್ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡಿರೋದು, ಪ್ರೋಟೋಕಾಲ್ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದ್ದು, ಇವತ್ತು ಸರ್ಕಾರಕ್ಕೆ ಗೌರವ್ ಗುಪ್ತಾ ನೇತೃತ್ವದ ತಂಡ ವರದಿಯನ್ನು ಸಲ್ಲಿಕೆ ಮಾಡಲಿದೆ.